ವಿದ್ಯಾರ್ಥಿಗಳೇ, ಎಲ್ಲರಿಗೂ ಪ್ರೀತಿಪೂರ್ವಕವಾದ ನಮಸ್ಕಾರಗಳು. ವಿದ್ಯಾರ್ಥಿಗಳೇ, ಸಾಧನೆ ಎಂಬುದು ಸಾಧಕನ ಸೊತ್ತೇ ಹೊರತು ಸೋಮಾರಿಯ ಸೊತ್ತು ಅನ್ನೋದು ಅಲ್ಲ. ಏನೋ ಸಾಧನೆ ಅನ್ನೋದು ಯಾರ ಸೊತ್ತು? ಸಾಧಕನ ಸೊತ್ತೇ ಹೊರತು ಸೋಮಾರಿಯ ಸೊತ್ತು ಅಲ್ಲ. ಮಗು ಹುಟ್ಟುವಾಗ ಏನಿರುತ್ತೆ? ಉಸಿರು ಇರುತ್ತದೆ, ಆದರೆ ಹೆಸರು ಇರುವುದಿಲ್ಲ. ನಾವು ಸತ್ತಾಗ ಉಸಿರು ಇರುವುದಿಲ್ಲ, ಆದರೆ ಹೆಸರು ಇರಬೇಕು. ಆದ್ದರಿಂದ ನಾವು ಹೆಸರು ಇರುವಂತಹ ಕೆಲಸಗಳನ್ನ ಮಾಡಬೇಕು. ಹೆಸರು ತರುವಂತಹ ಕೆಲಸಗಳನ್ನ ಮಾಡಬೇಕಪ್ಪ ಅಂತಂದ್ರೆ ನಾವು ಯಾವುದಾದರೂ ಒಂದು ಕ್ಷೇತ್ರದಲ್ಲಿ ಮಹತ್ತರವಾಗಿರ್ತಕ್ಕಂಥ ಸಾಧನೆಯನ್ನ ಮಾಡಬೇಕು ಮಕ್ಕಳೇ. ಆ ಒಂದು ಸಾಧನೆ ಅನ್ನೋದು ಇವತ್ತು ಹೆಂಗಪ್ಪ ಅಂತಂದ್ರೆ, ಸಾಧನೆ ಮಾಡದೆ ಸತ್ತರೆ ಸಾವಿಗೆ ಅವಮಾನ ಅಂತ. ಆದರ್ಶಗಳಿಲ್ಲದೆ ಬದುಕಿದರೆ ಬದುಕಿಗೆ ಅವಮಾನ ಅಂತಕ್ಕಂಥದ್ದು. ಅದಕ್ಕಾಗಿನೇ ಸಾಧನೆಯ ಹಾದಿ ಅಷ್ಟು ಸುಲಭದ ಮಾರ್ಗ ಅಲ್ಲ. ಆ ಸಾಧನೆಯ ಹಾದಿಯಲ್ಲಿ ನಡಿಬೇಕಾದ್ರೆ ಅನೇಕ ಏಳು ಬೀಳುಗಳು, ಕಲ್ಲು ಮುಳ್ಳುಗಳು ಎಲ್ಲ ಗೋಚರವಾಗ್ತವೆ. ಅಂತಹ ಒಂದು ರಹದಾರಿಯಲ್ಲಿ ನಡಿಬೇಕಪ್ಪ ಅಂತಂತಂದ್ರೆ ನಮಗೆ ಕಾಲುಗಳು ಗಟ್ಟಿ ಇರುವುದರ ಜೊತೆಗೆ ಮನಸ್ಸು ಕೂಡ ಇದ್ರೆ ಮಾತ್ರ ನಾವು ಸಾಧನೆಯನ್ನ ಮಾಡಲಿಕ್ಕೆ ಸಾಧ್ಯತೆ ಇದೆ ಮಕ್ಕಳೇ. ಅಂತಹ ಒಂದು ಸಾಧನೆಯನ್ನ ಮಾಡಿರ್ತಕ್ಕಂಥ ಸಾಧಕರ ಚಿತ್ರಗಳನ್ನ ತೋರಿಸ್ತೀನಿ ಮಕ್ಕಳೇ. ಆ ಚಿತ್ರಗಳನ್ನ ಒಂದೊಂದೇ ನೋಡಿಬಿಟ್ಟು ಆ ಸಾಧಕರು ಯಾರು ಅನ್ನೋದನ್ನ ತಾವು ಹೇಳಬೇಕು. ಹೇಳ್ತೀರಲ್ಲ ಮಕ್ಕಳೇ? ಓಕೆ. ಈಗ ನೋಡ್ರಿ, ಈಗ ನಿಮ್ಮ ಎದುರಿಗಿರ್ತಕ್ಕಂಥ ಈ ಸಾಧಕನನ್ನ ತೋರಿಸ್ತಾ ಇದ್ದೀವಿ. ತಾವೆಲ್ಲರೂ ಒಂದ್ಸಲ ಗಮನಿಸ್ರಿ. ಇದು ಯಾರ್ದು? ಕುವೆಂಪು ಯಾವ ಕ್ಷೇತ್ರದಲ್ಲಿ ಸಾಧನೆಯನ್ನ ಮಾಡಿದ್ದಾರೆ? ಯಾವ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ್ದಾರೆ? ಸಾಹಿತ್ಯ ಕ್ಷೇತ್ರದಲ್ಲಿ ಸಾಧನೆಯನ್ನ ಮಾಡಿದ್ದಾರೆ. ಓಕೆ, ಕುವೆಂಪು. ಈಗ ಮತ್ತೊಬ್ಬ ಸಾಧಕನ ಚಿತ್ರವನ್ನ ತೋರಿಸ್ತಾ ಇದ್ದೀವಿ ಮಕ್ಕಳೇ. ನೋಡಿ, ಯಾರಿದು? ವಿವೇಕಾನಂದ. ನೋಡ್ರಿ, ಈತ ಭಾರತದ ವೀರ ಪುರುಷ ಅಂತ ಹೇಳಿ ಭಾರತದ ಸಂಸ್ಕೃತಿಯನ್ನ ವಿದೇಶದಲ್ಲಿ ಎತ್ತಿ ಹಿಡಿದ ಧೀಮಂತ ಪುರುಷ ಯಾರಪ್ಪ ಅಂದ್ರೆ ಸ್ವಾಮಿ ವಿವೇಕಾನಂದ. ಈ ಚಿತ್ರವನ್ನ ನೋಡಿ ಮಕ್ಕಳೇ. ಯಾರಿದು? ಕಲ್ಪನಾ ಚಾವ್ಲಾ ಅಂತ. ಬಾಹ್ಯಾಕಾಶ ಎಲ್ಲಿ ಸಂಚರಿಸಿರ್ತಕ್ಕಂಥ ವ್ಯಕ್ತಿ, ಗಗನ ಸಖಿ. ಓಕೆನಾ? ಕಲ್ಪನಾ ಚಾವ್ಲಾ. ನೋಡ್ರಿ ಮಕ್ಕಳೇ, ಇವ್ರು ಯಾರು? APJ ಅಬ್ದುಲ್ ಕಲಾಂ. ವಿಜ್ಞಾನ ಕ್ಷೇತ್ರದಲ್ಲಿ ಸಾಧನೆಯನ್ನ ಮಾಡಿರ್ತಕ್ಕಂಥ ವ್ಯಕ್ತಿ ಮತ್ತು ಭಾರತದ ರಾಷ್ಟ್ರಪತಿಯಾಗಿ ಸೇವೆಯನ್ನ ಸಲ್ಲಿಸಿರ್ತಕ್ಕಂಥ. ಇವ್ರು ಯಾರು ಮಕ್ಕಳೇ? ಗೌತಮ ಬುದ್ಧ. ಬೌದ್ಧ ಧರ್ಮವನ್ನ ಸ್ಥಾಪನೆ ಮಾಡಿರ್ತಕ್ಕಂಥ ವ್ಯಕ್ತಿ, ಸಾಧಕ ಅಂತ. ಇವ್ರು ಯಾರ ವ್ಯಕ್ತಿ? ಸರ್ ಎಂ ವಿಶ್ವೇಶ್ವರಯ್ಯ ಅಂತಕ್ಕಂಥ. ಕೃಷ್ಣರಾಜಸಾಗರ ಅಣೆಕಟ್ಟನ್ನ ನಿರ್ಮಾಣ ಮಾಡಿರ್ತಕ್ಕಂಥವ್ರು ಮತ್ತು ಮೈಸೂರಿನ ದಿವಾನರಾಗಿ ಸೇವೆಯನ್ನ ಸಲ್ಲಿಸಿರ್ತಕ್ಕಂಥ. ಕೊನೆಯದಾಗಿ ಇದು ಒಂದು ನೋಡಿಬಿಡಿ ಮಕ್ಕಳೇ. ಕೃಷ್ಣರಾಜ ನೋಡಿದ್ರಲ್ಲ ಮಕ್ಕಳೇ. ಈಗ ಕನ್ನಡ ನಾಡಿಗೆ ಮರೆಯಲಾಗದೇ ಇರ್ತಕ್ಕಂಥ ಸಾಧನೆಯನ್ನ ಮಾಡಿರ್ತಕ್ಕಂಥ ಇಬ್ಬರು ಸಾಧಕರ ಪರಿಚಯವನ್ನ ನಾವು ತಿಳ್ಕೊಳ್ಳಬೇಕಾಗಿದೆ. ಅದರಲ್ಲಿ ಇವತ್ತು ಒಬ್ಬರ ಸಾಧಕರ ಪರಿಚಯವನ್ನ ನಾವು ನೋಡಿಕೊಳ್ಳೋಣ. ಇಬ್ಬರ ಸಾಧಕರು ಯಾರ್ಯಾರು? ಒಂದು ನಾಲ್ವಡಿ ಕೃಷ್ಣರಾಜ ಒಡೆಯರ್.
ಇನ್ನೊಬ್ರು ಈ ಇಬ್ಬರು ಸಾಧಕರ ಸಾಧನೆಗಳನ್ನ ಒಂದು ಶೀರ್ಷಿಕೆ ಅಡಿಯಲ್ಲಿ ನಿಮ್ಮ ಅಭ್ಯಾಸಕ್ಕೆ ಇಟ್ಟಿದ್ದಾರೆ. ಆ ಶೀರ್ಷಿಕೆಯ ಹೆಸರೇ ಭಾಗ್ಯ ಶಿಲ್ಪಿಗಳು. ಒಂದನೇದು ಯಾರು ಮಾಡಿದ್ದಾರೆ? ಸಮಿತಿ ರಚನೆ ಮಾಡಿದೆ. ಎರಡನೇದು ಇಂದಿನ ತರಗತಿಯಲ್ಲಿ ನಾವು ಯಾರ ಬಗ್ಗೆ ತಿಳಿದುಕೊಳ್ಳೋಣಪ್ಪ ಅಂದ್ರೆ ನಾಲ್ವಡಿ ಒಂದು. ಈಗ ನಿಮಗೆ ಚಟುವಟಿಕೆಯನ್ನ ಕೊಡ್ತೀನಿ. ಏನಪ್ಪಾ ಅಂತಂದ್ರೆ ಕನ್ನಡ ನಾಡನ್ನ ಅನೇಕ ರಾಜಮನೆತನಗಳು ಆಳ್ವಿಕೆಯನ್ನ ಮಾಡಿದೆ. ಕನ್ನಡ ನಾಡನ್ನ ಆಳ್ವಿಕೆ ಮಾಡಿರ್ತಕ್ಕಂಥ ರಾಜಮನೆತನಗಳು ಯಾವ್ಯಾವು? ಒಬ್ಬೊಬ್ಬರೇ ಹೇಳ್ಬೇಕು. ಕನ್ನಡ ನಾಡನ್ನ ಆಳ್ವಿಕೆ ತಲಕಾಡನ್ನ ಆಳ್ವಿಕೆ ಮಾಡಿದರೆ ಯಾರು? ಕನ್ನಡ ನಾಡನ್ನ ಆಳ್ವಿಕೆ ಮಾಡಿದ ರಾಜ ಮನೆತನಗಳು. ಅರ್ಥ ಮಾಡ್ಕೋಬೇಕು. ಹೊಯ್ಸಳರು ಅನ್ನೋದು ಒಂದು, ಹೊಯ್ಸಳರು. ಎರಡನೇದು ಗಂಗರು, ಚೌಹಾಣರು ಅನ್ನೋದು ಅದು ರಜಪೂತ ವಂಶಕ್ಕೆ ಬರುತ್ತೆ ಸರ್. ನಾನು ಕನ್ನಡ ನಾಡನ್ನ ಆಳ್ವಿಕೆ ಮಾಡಿದ ರಾಜವಂಶಗಳು ಅಂತೇಳಿ ಕೇಳಿದ್ರು. ರಾಷ್ಟ್ರಕೂಟರು, ಬಾದಾಮಿ ಚಾಲುಕ್ಯರು. ಇಲ್ಲಿ ಗಂಗರು ಆಲ್ರೆಡಿ ಆಗಿದೆ. ವಿಜಯನಗರದ ಅರಸರು, ಮೈಸೂರಿನ ಒಡೆಯರು, ಮೈಸೂರಿನ ಒಡೆಯರು. ಹೊಯ್ಸಳರು ಆಗಿದೆ. ಹೈದರಾಲಿ, ಟಿಪ್ಪು ಸುಲ್ತಾನ್. ಓಕೆ ಸಾಕು. ಇಷ್ಟೆಲ್ಲ ಕನ್ನಡ ನಾಡನ್ನ ಆಳ್ವಿಕೆ ಮಾಡಿದ್ರು. ಈಗ ಕದಂಬರು ಅಂತಂದ್ರೆ ಅವ್ರ ರಾಜಧಾನಿ ಯಾವುದು? ಬನವಾಸಿ. ಬನವಾಸಿ ಅವರ ರಾಜಧಾನಿ. ಹೌದಾ? ನೆಕ್ಸ್ಟ್ ಶಾತವಾಹನರು ರಾಜಧಾನಿ ಪ್ರತಿಷ್ಠಾನ. ಓಕೆ, ಎಲ್ಲಿಂದ ಹೇಳ್ಬೇಕು? ಹೊಯ್ಸಳರ ರಾಜಧಾನಿ ದ್ವಾರ ಸಮುದ್ರ. ಗಂಗರ ರಾಜಧಾನಿ ತಲಕಾಡು. ರಾಷ್ಟ್ರಕೂಟರ ರಾಜಧಾನಿ ಮಾನ್ಯಕೇತ. ಬಾದಾಮಿ ಚಾಲುಕ್ಯರ ರಾಜಧಾನಿ ಬಾದಾಮಿ ಹೆಸರಿನಲ್ಲೇ ಇದೆ. ವಿಜಯನಗರ ಅರಸರ ರಾಜಧಾನಿ ಹಂಪಿ. ಮೈಸೂರು ಒಡೆಯರ ರಾಜಧಾನಿ ಮೈಸೂರು. ಹೈದರಾಲಿ ಟಿಪ್ಪು ಸುಲ್ತಾನ್ ಆಳ್ವಿಕೆ ಮಾಡಿದ್ದು ಕೂಡ ಗೊತ್ತಿದೆ ನಿಮಗೆ. ಮೈಸೂರು ಮತ್ತು ಶ್ರೀರಂಗಪಟ್ಟಣ. ಈಗ ಕನ್ನಡ ನಾಡನ್ನ ಆಳ್ವಿಕೆ ಮಾಡಿರ್ತಕ್ಕಂಥ ರಾಜಮನೆತನಗಳಲ್ಲಿ ಪ್ರಮುಖವಾದ ರಾಜಮನೆತನ ಯಾವುದಪ್ಪ ಅಂತಂದ್ರೆ ಮೈಸೂರಿನ ಒಡೆಯರು. ಮೈಸೂರಿನ ಒಡೆಯರ ಹೆಸರು ಕೇಳಿದ್ರಲ್ಲ? ಓಕೆ. ಈ ಮೈಸೂರು ಒಡೆಯರ ಆಳ್ವಿಕೆ ಕಾಲದಲ್ಲಿ ಆಡಳಿತವನ್ನ ನೋಡಿಕೊಂಡು ಹೋಗ್ಲಿಕ್ಕೆ ದಿವಾನರು ಅಂತೇಳಿ ಇದ್ರು. ಹಾಗಾದ್ರೆ ನಿಮಗೆ ಏನಾದ್ರು ಇತಿಹಾಸವನ್ನ ಓದಿದಿರಿ 9ನೇ ತರಗತಿಯಲ್ಲಿ, ಹೌದಾ? ಆ
ಮೈಸೂರನ್ನ ಆಳ್ವಿಕೆ ಮಾಡಿರ್ತಕ್ಕಂಥ ದಿವಾನರುಗಳ ಹೆಸರನ್ನ ಹೇಳಿ ಮಾಡ್ತೀರಾ? ಮೈಸೂರಿನ ದಿವಾನರಾಗಿ ಸೇವೆಯನ್ನ ಸಲ್ಲಿಸಿರ್ತಕ್ಕಂಥ ದಿವಾನರುಗಳು ಯಾರ್ಯಾರು? ಏನ? ಒಂದನೇದು ಸರ್ ಎಂ ವಿಶ್ವೇಶ್ವರಯ್ಯ, ಶೇಷಾದ್ರಿ ಅಯ್ಯರ್, ರಂಗಚಾರ್ಲು, ಮತ್ತೆ ಮಿರ್ಜಾ ಇಸ್ಮಾಯಿಲ್, ದಿವಾನ್ ಪೂರ್ಣಯ್ಯ. ಓಕೆ, ಇಷ್ಟು ಮೈಸೂರಿನ ದಿವಾನರಾಗಿ ಸೇವೆಯನ್ನ ಸಲ್ಲಿಸಿರ್ತಕ್ಕಂಥ ದಿವಾನರುಗಳು ಯಾರ್ಯಾರಪ್ಪ ಅಂದ್ರೆ ಸರ್ ಎಂ ವಿಶ್ವೇಶ್ವರಯ್ಯ, ಶೇಷಾದ್ರಿ ಅಯ್ಯರ್, ರಂಗಚಾರ್ಲು, ಮಿರ್ಜಾ ಇಸ್ಮಾಯಿಲ್, ದಿವಾನ್ ಪೂರ್ಣಯ್ಯ. ಇವರೆಲ್ಲರೂ ಕೂಡ ಮೈಸೂರಿನ ದಿವಾನರಾಗಿ ಸೇವೆಯನ್ನ ಸಲ್ಲಿಸಿದರು. ಇಲ್ಲಿ ಮೈಸೂರು ಒಡೆಯರಿಗೆ ಸಂಬಂಧಿಸಿದಂತೆ ಒಂದು ಕಥೆ ಇದೆ. ನೀವು ಕೂಡ 8ನೇ ತರಗತಿಯಲ್ಲಿ ತಲಕಾಡು ವೈಭವ ಅನ್ನುವಂತ ಪಾಠ ಕೇಳಿದಾಗ ಆ ತಲಕಾಡು ಯಾಕೆ ಮರುಳಾಯಿತು ಅಂತಕ್ಕಂಥದ್ದನ್ನ ಕೇಳಿದಿರಿ. ಆ ಕಥೆ ನಿಮಗೆಲ್ಲ ಗೊತ್ತಿದೆ. ಆದ್ರೂ ಕೂಡ ಮತ್ತೊಂದು ಬಾರಿ ನಿಮಗೆ ಹೇಳ್ತೀನಿ. ಅರ್ಥಾಯ್ತಾ? ಅದೇ ಯಾವುದಪ್ಪ ಅಂತಂದ್ರೆ ಅಲಮೇಲಮ್ಮನ ಶಾಪ. ಅಲಮೇಲಮ್ಮನ ಶಾಪ. ಹಾಗಾದ್ರೆ ಅಲಮೇಲಮ್ಮ ಯಾರು ಅನ್ನೋದನ್ನ ನಾವು ತಿಳ್ಕೊಳ್ಳೋಣ. ಫಸ್ಟ್ ಇಲ್ಲಿ ಕನ್ನಡ ನಾಡಿನಲ್ಲಿ ವಿಜಯನಗರ ಸಾಮ್ರಾಜ್ಯ ವೈಭವಯುತವಾಗಿ ಆಳ್ವಿಕೆ ಮಾಡಿದೆ ಅನ್ನೋದು ನಿಮಗೆಲ್ಲರಿಗೂ ಕೂಡ ಗೊತ್ತಿದೆ. ವಿಜಯನಗರ ಸಾಮ್ರಾಜ್ಯವನ್ನ ಎಷ್ಟು ರಾಜವಂಶಗಳು ಆಳ್ವಿಕೆ ಮಾಡಿದವೆ? 4 ರಾಜಮನೆತನಗಳು ಆಳ್ವಿಕೆಯನ್ನ ಮಾಡಿದವೆ. ಸಂಗಮ ವಂಶ, ಸಾಳುವ ವಂಶ, ತುಳುವ ವಂಶ, ಅರವಿಂದ ವಂಶ ಅಂತ ಹೇಳಿ 4 ವಂಶಗಳ ಆಳ್ವಿಕೆಯನ್ನ ಮಾಡಿದವೆ. ಅದರಲ್ಲಿ ಪ್ರಸಿದ್ಧ ವಂಶ ಯಾವುದಪ್ಪ ಅಂದ್ರೆ ತುಳುವ ವಂಶ. ತುಳುವ ವಂಶದ ಪ್ರಸಿದ್ಧ ದೊರೆಯಾಗಿರ್ತಕ್ಕಂಥ ಕೃಷ್ಣದೇವರಾಯನ ಆಳ್ವಿಕೆ ಕಾಲದಲ್ಲಿ ವಿಜಯನಗರ ಸಾಮ್ರಾಜ್ಯ ಸಾಕಷ್ಟು ವಿಸ್ತಾರತೆಯನ್ನ ಹೊಂದದೆ. ಅವನ ತರುವಾಯ ವಿಜಯನಗರ ಸಾಮ್ರಾಜ್ಯ ಏನಾಗ್ತದೆ? ಅವನತಿಯತ್ತ ಸಾಗ್ತದೆ. ಕಾರಣ ಯಾವುದಪ್ಪ ಅಂದ್ರೆ 1565ರಲ್ಲಿ ನಡೆದಿರ್ತಕ್ಕಂಥ ರಕ್ಕಸ ತಂಗಡಗಿ ಯುದ್ಧ. ನೋಡ್ರಿ, ರಕ್ಕಸ ತಂಗಡಗಿ ಯುದ್ಧ ಎಷ್ಟರಲ್ಲಿ ನಡೆಯಿತು? 1565ರಲ್ಲಿ ನಡೆಯಿತು. ಹೌದಾ? ಇದು ಯಾರ್ಯಾರಿಗೆ ನಡೀತಪ್ಪ ಅಂದ್ರೆ ಬಹಮನಿ ಸುಲ್ತಾನರಿಗೂ ಮತ್ತು ವಿಜಯನಗರದ ಅರಸನಾಗಿರ್ತಕ್ಕಂಥ ಅಳಿಯ ರಾಮರಾಯನಿಗೂ ನಡೆಯಿತು. ಯುದ್ಧದಲ್ಲಿ ಯಾರು ಜಯವನ್ನ ಪಡೆದುಕೊಳ್ತಾರಪ್ಪ ಅಂತಂದ್ರೆ ಬಹುಮನಿ ಸುಲ್ತಾನರಿಗೆ ಜಯ ಲಭಿಸ್ತದೆ. ಅಳಿಯ ರಾಮರಾಯ ಸೋತು ಬಿಟ್ಟು ವಿಜಯನಗರ ಸಾಮ್ರಾಜ್ಯ ಏನಾಗ್ತದೆ? ಅವನತಿಯನ್ನ ಹೊಂದುತ್ತದೆ. ಆದ್ರೂ ಕೂಡ ಅವನತಿಯನ್ನ ಹೊಂದಿದ್ರೂ ಕೂಡ ವಿಜಯನಗರದ ಕೆಲವೊಂದು ಪ್ರಾಂತಗಳು ವಿಜಯನಗರದ ಅರಸರ ಆಳ್ವಿಕೆಗೆ ಒಳಪಟ್ಟಿತ್ತು. ಯುದ್ಧದಲ್ಲಿ ಸೋತರೂ ಕೂಡ ಕೆಲವೊಂದು ಪ್ರಾಂತಗಳು ಏನಾಗಿದ್ವು? ವಿಜಯನಗರದ ಅರಸರ ಆಳ್ವಿಕೆಗೆ ಒಳಪಟ್ಟಿತ್ತು. ಅದರಲ್ಲಿ ಯಾವುದು ಬಂದಪ್ಪ ಅಂದ್ರೆ ಶ್ರೀರಂಗಪಟ್ಟಣವು ಕೂಡ ಒಂದು. ಈ ಶ್ರೀರಂಗಪಟ್ಟಣವನ್ನ ನೋಡಿಕೊಂಡು ಹೋಗ್ಲಿಕ್ಕೆ ವಿಜಯನಗರದ ಅರಸರು ಯಾರನ್ನ ರಾಜಪ್ರತಿನಿಧಿಯಾಗಿ ನೇಮಕ ಮಾಡಿದ್ರಪ್ಪ ಅಂದ್ರೆ ರಂಗರಾಯರನ್ನ ನೇಮಕ ಮಾಡಿದ್ರು. ರಂಗರಾಯ ಯಾವುದನ್ನ ನೋಡ್ಕೊಳ್ಳಿಕ್ಕೆ ನೇಮಕ ಮಾಡಿದ್ರು? ಶ್ರೀರಂಗಪಟ್ಟಣದ ರಾಜಪ್ರತಿನಿಧಿಯಾಗಿ ಅಲ್ಲಿ ಆಳ್ವಿಕೆ ಮಾಡಲಿಕ್ಕೆ ಹೋದ. ಆ ಶ್ರೀ ರಂಗರಾಯನ ಹೆಂಡತಿಯ ಯಾರಪ್ಪ ಅಂದ್ರೆ ಅಲಮೇಲಮ್ಮ. ಓಕೆನಾ? ರಂಗರಾಯನ ಹೆಂಡತಿ ಯಾರು? ಅವರು ಸೀದಾ ಎಲ್ಲಿ ಬರ್ತಾರಪ್ಪ ಅಂದ್ರೆ ಶ್ರೀರಂಗಪಟ್ಟಣಕ್ಕೆ ಬಂದ್ಬಿಟ್ಟು ಶ್ರೀರಂಗಪಟ್ಟಣದ ಕೋಟೆಯಲ್ಲಿ ಏನು ಮಾಡ್ತಾರೆ? ಉಳಿದುಕೊಳ್ತಾರೆ. ಉಳಿದುಕೊಂಡಂತ ಸಂದರ್ಭದಲ್ಲಿ ಏನಾಗುತ್ತಪ್ಪ ಅಂತಂದ್ರೆ ಆ ಒಂದು ಶ್ರೀರಂಗಪಟ್ಟಣವನ್ನ ವಶಪಡಿಸಿಕೊಳ್ಬೇಕು ಅಂತೇಳಿ ವಂಚನ್ನ ಆಟಿ ಕೂತ್ಕೊಂಡಿದ್ದ ಯಾರೋ ರಾಜ ಒಡೆಯರ್. ಅದಕ್ಕಾಗಿ ಏನ್ ಮಾಡ್ತಾ ಇದ್ದ? ಒಂದು ಸಮಯವನ್ನ ಕಾಯ್ತಾ ಇದ್ದ. ಹೀಗೆ ಸಮಯವನ್ನ ಕಾಯ್ತಾ ಇರುವಂತಹ ಸಂದರ್ಭದಲ್ಲಿ ಏನಾಗುತ್ತಪ್ಪ ಅಂತಂದ್ರೆ ಕೆಂಪೇಗೌಡನ ಮಗನಾಗಿರ್ತಕ್ಕಂಥ
ಇಮ್ಮಡಿ ಕೆಂಪೇಗೌಡನಿಗೂ ಮತ್ತು ರಂಗರಾಯನಿಗೂ ಏನಾಗುತ್ತೆ? ಯುದ್ಧ ನಡೆಯುತ್ತೆ. ನೋಡ್ರಿ, ನಾಡಪ್ರಭು ಕೆಂಪೇಗೌಡನ ಮಗನಾಗಿರ್ತಕ್ಕಂಥ ಇಮ್ಮಡಿ ಕೆಂಪೇಗೌಡನಿಗೂ ಮತ್ತು ರಂಗರಾಯನಿಗೂ ಭೀಕರವಾದ ಯುದ್ಧ ನಡೀತದೆ. ಯುದ್ಧದಲ್ಲಿ ರಂಗರಾಯನಿಗೆ ಬಲವಾದ ಹೊಡೆತ ಬಿದ್ದುಬಿಡುತ್ತೆ. ಯಾವ ಭಾಗಕ್ಕೆ? ಅದು ಬೆನ್ನು ಮೂಳೆ ಕೊಳೆತು ಕೊಳೆತು ಕ್ಯಾನ್ಸರ್ಗೆ ಏನಾಗಿರುತ್ತೆ? ಪರಿವರ್ತನೆ ಆಗಿರುತ್ತೆ. ಆ ಬೆನ್ನು ಪಣಿ ರೋಗದಿಂದ ನರಳುತ್ತಾ ಇದ್ದ. ಆ ಬೆನ್ನು ಪಣಿ ರೋಗವನ್ನ ಗುಣಪಡಿಸಲಿಕ್ಕೆ ರಾಜರು ಎಲ್ಲಿ ಹೋಗ್ಬೇಕಂತ ಹೇಳ್ತಾರೆ? ತಲಕಾಡಿಗೆ ಹೋಗಬೇಕು. ತಲಕಾಡಿನಲ್ಲಿ ಆ ಸಿದ್ಧ ಪುರುಷರು ಕೊಡುವಂತಹ ಔಷಧಿಯಿಂದ ನಿನ್ನ ಕಾಯಿಲೆ ಏನಾಗುತ್ತೆ? ಆಗುತ್ತೆ. ನೀನು ಹೋಗು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಮತ್ತು ಅಲ್ಲಿಯ ನೀರನ್ನ ನೀನು ಕುಡಿದ್ರಪ್ಪ ಅಂತಂದ್ರೆ ನಿನ್ನ ಕಾಯಿಲೆಯೂ ಕೂಡ ಗುಣಮುಖ ಆಗುತ್ತೆ ಅಂತ ಹೇಳಿದಾಗ ಏನು ಮಾಡ್ತಾರೆ? ಈಗ ರಂಗರಾಯ ತಲಕಾಡಿಗೆ ಅದಕ್ಕೆ ಹೋದ. ಆಯುರ್ವೇದ ಚಿಕಿತ್ಸೆಯನ್ನ ಪಡ್ಕೊಂಡ್ ಬರ್ಲಿಕ್ಕೆ ಈಗ ಶ್ರೀರಂಗಪಟ್ಟಣದ ಕೋಟೆಯಲ್ಲಿ ಯಾರಿದ್ದಾರೆ? ಒಬ್ಬರೇ ಇದ್ದಾರೆ. ಇದೇ ಸಂದರ್ಭ ಅಂತೇಳಿ ಕಾಯ್ತಾ ಕುಳಿತುಕೊಂಡಿರ್ತಕ್ಕಂಥ ಯಾರು? ರಾಜ ಒಡೆಯರ್ ಏನ್ ಮಾಡ್ತಾನೆ? ಶ್ರೀರಂಗಪಟ್ಟಣದ ಕೋಟೆಗೆ ಮುತ್ತಿಗೆ ಹಾಕಿ ಅಲ್ಲಿರ್ತಕ್ಕಂಥ ವಸ್ತುಗಳನ್ನೆಲ್ಲ ಏನ್ ಮಾಡಿಬಿಡ್ತಾನೆ? ದೋಚ್ತಾನೆ. ಮತ್ತು ಅಲಮೇಲಮ್ಮನ ಮೂಗಿನಲ್ಲಿರ್ತಕ್ಕಂಥ ಮೂಗುತಿಯನ್ನು ಕೂಡ ಕೊಡು ಅಂತ ಹೇಳಿಬಿಟ್ಟು ಒತ್ತಾಯಪಡಿಸಿಬಿಡ್ತಾನೆ. ಆಗ ಒತ್ತಾಯಪಡಿಸಿದಾಗ ಏನಾಗುತ್ತೆ? ಆಕೆ ಹೆಣ್ಣಿನ ಮೇಲೆ ಇಷ್ಟೊಂದು ಇದನ್ನು ಮಾಡ್ತಾರಲ್ಲ ಅಂತ ಹೇಳಿಬಿಟ್ಟು ಆ ಗುಪ್ತ ಮಾರ್ಗದಿಂದ ಶ್ರೀರಂಗಪಟ್ಟಣದ ಕೋಟೆಯ ಗುಪ್ತ ಮಾರ್ಗದಿಂದ ಹೊರಗಡೆ ಹೋಗ್ಬಿಟ್ಟು ಕಾವೇರಿ ನದಿ ಹತ್ರ ಬಂದುಬಿಟ್ಟು ತೆಪ್ಪದಲ್ಲಿ ಹತ್ಕೊಂಡು ಎಲ್ಲಿಗೆ ಹೋಗ್ತಾಳೆ? ತಲಕಾಡಿಗೆ. ತಲಕಾಡಿಗೆ ಯಾಕೆ ಹೋಗ್ತಾಳೆ? ಅಲ್ಲಿ ಗಂಡ ಇದ್ದ, ಚಿಕಿತ್ಸೆ ಪಡ್ಕೊಂಬರ್ಲಿಕ್ಕೆ ಹೋಗಿದ್ದ. ಅರ್ಥ ಇದ್ರೆ ಆ ಗಂಡನ ಹತ್ತಿರ ಹೋಗ್ತಾಳೆ. ಆಗ ಅವಳನ್ನ ಬಿಡಬೇಡ್ರಿ, ಬೆನ್ನ ಹತ್ತಿ ಅಂತ ಹೇಳ್ಬಿಟ್ಟು ಕೇಳಿಬಿಡುತ್ತೆ. ಆಕೆಯನ್ನ ಬೆನ್ನ ಕಟ್ಟಿದಾಗ ಆಕೆ ಸೀದಾ ಮಾಲಂಗಿ ಅನ್ನುವಂತ ಗ್ರಾಮದ ಹತ್ತಿರ ಬರ್ತಾಳೆ. ಬಂದಂತ ಸಂದರ್ಭದಲ್ಲಿ ಏನ್ ಮಾಡ್ತಾರೆ? ಅಲ್ಲಿ ಚಕ್ರತೀರ್ಥ ಅಂತ ಹೇಳಿ ಬರ್ತದೆ. ಮಡು ಸುಳಿವು ಅಂತ ಹೇಳಿಬಿಟ್ಟು ಬರ್ತಲ್ಲ, ಸುಳಿ ಅಂತೇಳಿ. ಆ ಚಕ್ರತೀರ್ಥದ ಹತ್ತಿರ ಬಂದಾಗ ಮತ್ತಷ್ಟು ಹಿಂಸೆಯನ್ನ ಕೂಡ ಹಚ್ಚಿಬಿಟ್ರು. ಒಂದು ಹೆಣ್ಣಿಗೆ ಈ ರೀತಿಯ ಹಿಂಸೆಯನ್ನ ಕೊಡ್ತಾರಲ್ಲ, ಇವರಿಗೆ ಶಾಪ ಹಾಕ್ಬೇಕು ಅಂತ ಹೇಳಿಬಿಟ್ಟು ಏನ್ ಮಾಡ್ತಾರೆ? ಅಲ್ಲೇ ಮಾಲಂಗಿ ಗ್ರಾಮದ ಹತ್ರ ಇರ್ತಕ್ಕಂಥ ಚಕ್ರತೀರ್ಥದ ಹತ್ತಿರ ನಿಂತ್ಕೊಂಡ್ಬಿಟ್ಟು ತಾನು ತಂದಿರ್ತಕ್ಕಂಥ ಒಡವೆಗಳ ಗಂಟಿತ್ತಲ್ಲ ಅದನ್ನ ಕಾವೇರಿ ನದಿಯಲ್ಲಿ ಹಾಕಿಬಿಟ್ಟು ಒಂದು ಶಾಪವನ್ನ ಹಾಕ್ತಾಳೆ. ಏನಪ್ಪಾ ಅಂದ್ರೆ, ಮಾಲಂಗಿ ಮಡುವಾಗಿ ತಲಕಾಡು ಮರಳಾಗಿ ಮೈಸೂರು ಅರಸರಿಗೆ ಮಕ್ಕಳಾಗಲಿ ಅಂತ ಹೇಳಿ ಶಾಪ ಕೊಟ್ಟದ್ದು. ಆಕೆ ಕಾವೇರಿ ನದಿಯಲ್ಲಿ ಹಾರಿ ಪ್ರಾಣವನ್ನ ಬಿಡ್ತಾಳೆ. ಅಂದಿನಿಂದ ಮೈಸೂರು ಮಹಾರಾಜರಿಗೆ ಏನಾಗಲಿಲ್ಲ? ಇದು ಅಲಮೇಲಮ್ಮನ ಶಾಪ. ಒಡೆಯರಿಗೆ ಸಂಬಂಧಿಸಿದ ಇಂದಿಗೂ ಕೂಡ ತಲಕಾಡು ಕೂಡ ಮರಳಿನಿಂದ ಆವೃತವಾಗಿದೆ ಅಂತಕ್ಕಂಥದ್ದು ನಮಗೆಲ್ಲರಿಗೂ ಕೂಡ ಗೊತ್ತಿದೆ. ಈಗ ಆ ನಾಲ್ವಡಿ ಕೃಷ್ಣರಾಜ ಒಡೆಯರ ಬಗ್ಗೆ ಒಂದು ಹಾಡು ಇದೆ, ಅದನ್ನ ಮಕ್ಕಳ ತಾವು ಕೇಳಿ. ರಾಜೋಚಿತ ವಿದ್ಯೆಯ ಕಲಿತು ತತ್ವಜ್ಞಾನಿಯಾಗಿ ಆಡಳಿತ ಸೂತ್ರ ಹಿಡಿಯುತ್ತಾ ಸಾಧನೆಯ
ಓಕೆ ವಿದ್ಯಾರ್ಥಿಗಳೇ, ನಾಲ್ವಡಿ ಕೃಷ್ಣರಾಜರ ಜೀವನ ಮತ್ತು ಸಾಧನೆಗಳನ್ನ ಪ್ರತಿಬಿಂಬಿಸುವಂತಹ ಹಾಡನ್ನ ತಾವು ಇದುವರೆಗೂ ವೀಕ್ಷಣೆ ಮಾಡಿದ್ರಿ. ಈಗ ನಾವು ಅವರ ಒಂದು ಜೀವನ ಸಾಧನೆಗಳ ಒಂದು ಪರಿಚಯವನ್ನ ತಿಳಿದುಕೊಳ್ತಾ ಹೋಗೋಣ. ಈಗ ಟೆಕ್ಸ್ಟ್ ಬುಕ್ ಅನ್ನ ಎಲ್ಲರೂ ತೆಗಿರಿ. ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಆಳ್ವಿಕೆ ಕಾಲದ ಅವಧಿ ಎಷ್ಟಪ್ಪ ಅಂದ್ರೆ 1902ರಿಂದ 1940. ಈಗ ಮೊದಲನೇದಾಗಿ ಇಂದಿನ ಫಲಿತಾಂಶಗಳು ಯಾವಪ್ಪ ಅಂತಂದ್ರೆ, ಒಂದನೇದಾಗಿ ನಾಲ್ವಡಿ ಕೃಷ್ಣರಾಜ ಒಡೆಯರ ಜೀವನ, ಆರಂಭಿಕ ಜೀವನ ಒಂದನೇದು. ಎರಡನೇದಾಗಿ ಮಾದರಿ ಮೈಸೂರು. ಮೂರನೇದಾಗಿ ಪ್ರಜಾಪ್ರತಿನಿಧಿ ಸಭೆ. ನಾಲ್ಕನೇದಾಗಿ ನ್ಯಾಯ ವಿಧಾಯಕ ಸಭೆ. ಇಷ್ಟು ಅಂಶಗಳನ್ನ ಇಂದಿನ ತರಗತಿಯಲ್ಲಿ ತಿಳ್ಕೊಳ್ಳೋಣ ಮಕ್ಕಳೇ. ಎಲ್ಲರೂ ಟೆಕ್ಸ್ಟ್ ಬುಕ್ ನೋಡಿ. ಮೈಸೂರು ಸಂಸ್ಥಾನದ ಒಡೆಯರ್ ರಾಜ ಸಂತತಿಯ 24ನೆಯ ರಾಜರು ನಾಲ್ವಡಿ ಕೃಷ್ಣರಾಜ ಒಡೆಯರು. ಇವರ ಆಳ್ವಿಕೆ 1902ರಿಂದ 1940ರವರೆಗೆ ನಡೆಯಿತು. ನಾಲ್ವಡಿ ಕೃಷ್ಣರಾಜ ಒಡೆಯರು 1895ರಲ್ಲಿ ಪಟ್ಟಾಭಿಷಿಕ್ತರಾದರೂ ಸಹ ಕೇವಲ 10 ವರ್ಷದ ಬಾಲಕರಾಗಿದ್ದುದರಿಂದ ಅವರ ತಾಯಿಯವರಾದ ಮಹಾರಾಣಿ ವಾಣಿ ವಿಲಾಸರವರು ರೀಸೆಂಟರ್ ಆಗಿ ಆಡಳಿತ ನಿರ್ವಹಣೆ ಮಾಡಿದರು. ರಾಜಕುಮಾರನಿಗೆ ಸೂಕ್ತ ವಿದ್ಯಾಭ್ಯಾಸ, ಆಡಳಿತ ತರಬೇತಿ ಇವುಗಳನ್ನು ಮಹಾರಾಣಿಯವರು ತೀವ್ರ ನಿಗಾ ವಹಿಸಿ ನಡೆಸುವುದರ ಪರಿಣಾಮವಾಗಿ ಮೈಸೂರು ರಾಜ್ಯಕ್ಕೆ ಒಬ್ಬ ಸಮರ್ಥ ಆಡಳಿತಗಾರರಾಗಿ ನಾಲ್ವಡಿ ಕೃಷ್ಣರಾಜ ಒಡೆಯರು ದೊರಕಿದರು. ಇದರಲ್ಲಿ ಬರುವಂತಹ ವ್ಯಾಕರಣಾಂಶಗಳನ್ನು ಗುರುತಿಸ್ತೀರಾ ಮಕ್ಕಳೇ? ನೋಡೋಣ. ಈ ಪ್ಯಾರಾಗ್ರಾಫ್ ಮೇಲೆ ಬರುವಂತಹ ವ್ಯಾಕರಣಾಂಶಗಳನ್ನು ಗುರುತಿಸ್ರಿ, ನೋಡೋಣ. ಯಾವುದಿಲ್ವಾ ನೋಡ್ರಿ, ಪದಗಳ ಅರ್ಥ, ವ್ಯಾಕರಣಾಂಶ ಯಾವುದಿಲ್ವಾ? ಇಲ್ಲಿ ನೋಡ್ರಿ, ರೀಸೆಂಟ್ ಅನ್ನುವಂತ ಪದ ಇದೆ, ಹೌದಾ? ಇದಕ್ಕೇನಂತ ಕರೀತಾರೆ? ಪ್ರತಿನಿಧಿ ಅಥವಾ ರಾಜ ಪ್ರತಿನಿಧಿ ಅಂತ ಹೇಳಿ ಕರೀತೀವಿ. ಅದೇ ರೀತಿನೇ ವರ್ಷ ಪದದ ತದ್ಭವ ರೂಪ ಹೇಳಿ ನೋಡೋಣ. ವರ್ಷ ತತ್ಸಮ ವರುಷ. ವಿದ್ಯಾಭ್ಯಾಸ ಪದವನ್ನ ಬಿಡಿಸಿ ನೋಡೋಣ. ಏನ್ ಹೇಳ್ರಿ? ವಿದ್ಯಾ ಪ್ಲಸ್ ಅಭ್ಯಾಸ ಯಾವ ಸಂಧಿ ಆಗುತ್ತೆ? ಹೇಳಿ ಕರೆಕ್ಟ್. ಸವರ್ಣ ದೀರ್ಘ ಸಂಧಿ. ನೋಡ್ರಿ, ಇಲ್ಲಿ ಆ ಇದೆ, ಒಂದು ದೀರ್ಘ ಒಂದು ರಸ್ವ ಇದೆ, ಹೌದಾ? ಫಸ್ಟ್ ದೀರ್ಘ, ಎರಡನೇದು ರಸ್ವ. ಸವರ್ಣ ಸ್ವರಗಳು ಒಂದರ ಮುಂದೆ ಒಂದು ಬಂದು ಮುಂದೆ ಅದೇ ಸ್ವರ ದೀರ್ಘ ಆದೇಶವಾಗಿ ಬಂದಿರೋದ್ರಿಂದ ಇದು ಯಾವ ಸಂಧಿ? ಸಂಧಿ. ಈಗ ನೋಡೋಣ, ಮೈಸೂರು ಸಂಸ್ಥಾನ ಹೆಸರು ಕೇಳಿದ್ರಲ್ಲ, ಸಂಸ್ಥಾನಗಳು ಅಂತೇಳಿ, ಹೌದಾ? ನಮ್ಮಲ್ಲಿ ಹಲವಾರು ಸಂಸ್ಥಾನಗಳಿದಾವೆ. ಮುಂಬೈ ಸಂಸ್ಥಾನ ಅಂತ ಇದೆ, ಮದ್ರಾಸ್ ಸಂಸ್ಥಾನ ಅಂತ ಹೇಳಿದೆ, ಹೈದರಾಬಾದ್ ಸಂಸ್ಥಾನ ಅಂತ ಹೇಳಿದೆ, ಕೊಡಗು ಸಂಸ್ಥಾನ ಅಂತ ಹೇಳಿದೆ. ಅದೇ ರೀತಿನೇ ಮೈಸೂರು ಸಂಸ್ಥಾನವೂ ಕೂಡ ಒಂದು. ಹಾಗಾದ್ರೆ ಮೈಸೂರು ಸಂಸ್ಥಾನವನ್ನ ಯಾವ ಸಂತತಿ ಆಳ್ವಿಕೆಯನ್ನ ಮಾಡ್ತು? ಒಡೆಯರ ಸಂತತಿ ಆಳ್ವಿಕೆಯನ್ನ ಮಾಡಿತು. ಯದುರಾಯ ಮತ್ತು ಕೃಷ್ಣರಿಂದ ಒಡೆಯರ ಸಂತತಿ ಆರಂಭ ಆಯಿತು. ಮತ್ತೆ ನೆನಪಿಟ್ಕೊಳ್ಳಿ, ಒಡೆಯರ ಸಂತತಿಯ ಮೂಲ ಪುರುಷರು ಯಾರಪ್ಪ ಅಂದ್ರೆ ಯದುರಾಯ ಮತ್ತು ಕೃಷ್ಣರಿಂದ ಒಡೆಯರ ಸಂತತಿ ಆಳ್ವಿಕೆ ಪ್ರಾರಂಭ ಆಯಿತು. ಒಟ್ಟಾರೆಯಾಗಿ ಮೈಸೂರು ಸಂಸ್ಥಾನವನ್ನ ಎಷ್ಟು ಮಂದಿ ಆಳ್ವಿಕೆ ಮಾಡಿದಾರಪ್ಪ ಅಂದ್ರೆ 25 ಮಂದಿ ಆಳ್ವಿಕೆಯನ್ನ ಮಾಡಿದ್ದಾರೆ.
25 ಮಂದಿ ಒಡೆಯರು ಈ ಒಂದು ಮೈಸೂರು ಸಂಸ್ಥಾನವನ್ನ ಆಳ್ವಿಕೆ ಮಾಡಿದ್ದಾರೆ. ಹಾಗಾದ್ರೆ ಮೈಸೂರು ಸಂಸ್ಥಾನದ ಒಡೆಯರ್ ಸಂತತಿಯಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಎಷ್ಟನೆಯವರು? ನೋಡ್ರಿ, ಮೈಸೂರು ಸಂಸ್ಥಾನವನ್ನ ಆಳ್ವಿಕೆ ಮಾಡಿದವರು ಒಟ್ಟು 25. ಇವರು ಎಷ್ಟನೆಯವರು? 24. ಗೊತ್ತಾಯ್ತಾ? ಮೈಸೂರು ಸಂಸ್ಥಾನದ ರಾಜ ಸಂತತಿಯಲ್ಲಿ ಬರುವಂತಹ ಒಡೆಯರಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಎಷ್ಟನೆಯವರು? 24ನೆಯ ರಾಜರು. ಇವರ ಆಳ್ವಿಕೆ 1902ರಿಂದ 1940ರವರೆಗೆ ನಡೆಯಿತು. ನಾಳೆ ಒಂದ್ ಮಾರ್ಕ್ಸ್ ಕೇಳಬಹುದು, ನಾಲ್ವಡಿ ಕೃಷ್ಣರಾಜ ಒಡೆಯರ ಆಳ್ವಿಕೆಯ ಕಾಲಾವಧಿ ಎಷ್ಟು ಅಂತ ಕೇಳಿದಾಗ ಎಷ್ಟಂತ ಹೇಳ್ತೀರಿ? 1902ರಿಂದ 1940ರವರೆಗೆ ಆಳ್ವಿಕೆಯನ್ನ ಮಾಡಿದರು. ಇವರು 1884 ಜೂನ್ 4ರಂದು ಜನಿಸ್ತಾರೆ. 1884 ಜೂನ್ 4ರಂದು ಜನಿಸ್ತಾರೆ. ನಾಲ್ವಡಿ ಕೃಷ್ಣರಾಜ ಒಡೆಯರ್ ಎಷ್ಟರಲ್ಲಿ ಜನಿಸಿದ್ರು? 1884 ಜೂನ್ 4ರಂದು ಜನಿಸ್ತಾರೆ. ಹಾಗಾದ್ರೆ ಇವರ ತಂದೆ ತಾಯಿಯರ ಹೆಸರು ಏನಪ್ಪಾ ಅಂತಂದ್ರೆ, ಇವರ ತಂದೆ ಹೆಸರು ಚಾಮರಾಜ ಒಡೆಯರ್ ಅಂತ, ತಾಯಿ ಹೆಸರು ವಾಣಿ ವಿಲಾಸ ಸನ್ನಿಧಾನ. ನಾಲ್ವಡಿ ಕೃಷ್ಣರಾಜ ಒಡೆಯರ ತಂದೆಯ ಹೆಸರು 10ನೇ ಚಾಮರಾಜ ಒಡೆಯರ್, ತಾಯಿಯ ಹೆಸರು ವಾಣಿ ವಿಲಾಸ ಸನ್ನಿಧಾನ. ಇವರಿಗೆ ಇನ್ನೊಂದು ಹೆಸರಿತ್ತು ಕೆಂಪನಂಜಮ್ಮಣ್ಣಿ ಅಂತಲೂ ಕೂಡ ಕರೀತಾ ಇದ್ರು. ಬರುತ್ತಾ ಅದು ಹೆಸರು ಏನಾಗಿ ಪರಿವರ್ತನೆ ಆಯ್ತು? ವಾಣಿ ವಿಲಾಸ ಸನ್ನಿಧಾನ ಅಂತ. ಇವರು ಎಷ್ಟರಲ್ಲಿ ಪಟ್ಟಾಭಿಷೇಕ ಆಗುತ್ತಪ್ಪ ಅಂತಂದ್ರೆ 1895ರಲ್ಲಿ ಪಟ್ಟಾಭಿಷೇಕ ಆಯ್ತದೆ. ಒಂದ್ ಮಾರ್ಕ್ಸ್ ಪ್ರಶ್ನೆ ಕೇಳಬಹುದು, ನಾಲ್ವಡಿ ಕೃಷ್ಣರಾಜ ಒಡೆಯರ ಪಟ್ಟಾಭಿಷೇಕ ಎಷ್ಟರಲ್ಲಿ ನಡೆಯಿತು? 1895ರಲ್ಲಿ ನಡೆಯಿತು. ಹಾಗಾದ್ರೆ ಇವರು ಪಟ್ಟಕ್ಕೆ ಬಂದಾಗ ಇವರಿಗೆ ಎಷ್ಟು ವರ್ಷ ವಯಸ್ಸಾಗಿತ್ತು? 10 ವರ್ಷ ವಯಸ್ಸಾಗಿತ್ತು. ಯಾಕಂದ್ರೆ ಇವರ ತಂದೆಯವರು 10 ವರ್ಷದಿದ್ದಾಗ ಚಾಮರಾಜ ಒಡೆಯರ್ ಏನಾಗ್ತಾರೆ? ಜೈಲಿಗೆ ಹೋಗಿಬಿಡ್ತಾರೆ. ಅಪ್ರಾಪ್ತ ವಯಸ್ಕರಾಗಿದ್ದರಿಂದ ಪ್ರಾಪ್ತ ವಯಸ್ಕರಾಗುವವರೆಗೂ ಯಾರು ಆಡಳಿತವನ್ನು ನೋಡ್ಕೊಂಡು ಹೋಗ್ತಾರೆ? ಅವರ ತಾಯಿ. ಅವರ ತಾಯಿ ಯಾರು? ವಿಲಾಸ ಸನ್ನಿಧಾನ ಅವರು ರೀಸೆಂಟ್ ಆಗಿ, ರೀಸೆಂಟ್ ಅನ್ನೋದು ಇದು ಇಂಗ್ಲಿಷ್ ಭಾಷೆಯ ಒಂದು ಪದ. ರೀಸೆಂಟ್ ಅಂದ್ರೆ ಏನಪ್ಪಾ ಅಂದ್ರೆ ಪ್ರತಿನಿಧಿ. ಇದು ರೀಸೆಂಟ್ ಆಗಿ ಯಾವ ಕಾರ್ಯನಿರ್ವಹಿಸ್ತಾರಪ್ಪ ಅಂದ್ರೆ, ರಾಜನು ಅಪ್ರಾಪ್ತ ವಯಸ್ಕನಾದರೆ ಒಂದು, ಎರಡನೇದು ರಾಜನು ವಿದೇಶಕ್ಕೆ ತೆರಳಿದರೆ ಅಥವಾ ರಾಜನು ಕಾಯಿಲೆಯಿಂದ ಏನಾದರೂ ನರಳಿದರೆ ಆವಾಗ ರಾಜ ಪ್ರತಿನಿಧಿಯಾಗಿ ಕೆಲಸವನ್ನ ಮಾಡ್ತಾರೆ. ಹಾಗಾದ್ರೆ ಇವರು ಯಾವಾಗ ಅಪ್ರಾಪ್ತ ವಯಸ್ಕರಾಗಿದ್ದರಿಂದಲೇ ನಾಲ್ವಡಿ ಕೃಷ್ಣರಾಜ ಒಡೆಯರು ಪ್ರಾಪ್ತ ವಯಸ್ಕರಾಗುವವರೆಗೂ ಅವರ ತಾಯಿ ರೀಸೆಂಟ್ ಆಗಿ ಕೆಲಸವನ್ನ ನಿರ್ವಹಿಸಿದ್ಲು. ಆವಾಗ ತಮ್ಮ ಮಗನಿಗೆ ತಾಯಿಯಾಗಿರ್ತಕ್ಕಂಥ ವಾಣಿ ವಿಲಾಸರವರು ಏನ್ ಮಾಡ್ತಾರೆ? ಒಳ್ಳೆಯ ಶಿಕ್ಷಣವನ್ನ ಕೊಡಿಸ್ಬಿಟ್ಟು ಒಬ್ಬ ಸಮರ್ಥ ಆಡಳಿತಗಾರರನ್ನಾಗಿ ತಯಾರು ಮಾಡ್ತಾಳೆ. ಯಾರು? ತಾಯಿ. ನೋಡ್ರಿ, ಒಬ್ಬ ಯಶಸ್ವಿ ಪುರುಷನ ಹಿಂದೆ ಒಂದು ಹೆಣ್ಣು ಇರ್ತಾಳೆ ಅನ್ನೋದಕ್ಕೆ ನಾಲ್ವಡಿ ಕೃಷ್ಣರಾಜ ಒಡೆಯರಿಗೆ ಪ್ರೇರಕ ಶಕ್ತಿ ಯಾರಪ್ಪ ಅಂದ್ರೆ ಅವರ ತಾಯಿ ವಾಣಿ ವಿಲಾಸ ಸನ್ನಿಧಾನ ಅವರು ಅಂತಕ್ಕಂಥ. ನೆಕ್ಸ್ಟ್, ಇವರು ಅಧಿಕಾರಕ್ಕೆ ಎಷ್ಟರಲ್ಲಿ ಬರ್ತಾರೆ ನೋಡ್ರಿ? 1902 ಆಗಸ್ಟ್ 8ನೇ ತಾರೀಕಿನಂದು ಮೈಸೂರು ರಾಜ್ಯದ ನೇರ ಉಸ್ತುವಾರಿ ಕೃಷ್ಣರಾಜ ಒಡೆಯರ ಸುಪರ್ದಿಗೆ ಬಂದಿತು. ಸುಪರ್ದಿ ಪದದ ಅರ್ಥ ಏನಪ್ಪ? ವಶ. ಸುಪರ್ದಿ ಅಂದ್ರೆ ಏನಪ್ಪ? ವಶ. ನೋಡ್ರಿ, ಇವರು 1902ರಲ್ಲಿ ಅಧಿಕಾರಕ್ಕೆ ಬರ್ತಾರೆ. ಮೈಸೂರು ರಾಜ್ಯದ ನೇರ ಉಸ್ತುವಾರಿ ಯಾರ ಕೈಗೆ ಸಿಗುತ್ತೆ? ನಾಲ್ವಡಿ ಕೃಷ್ಣರಾಜ ಒಡೆಯರಿಗೆ ಸಿಗುತ್ತೆ. ಆಗ ಇವರಿಗೆ ಸಹಾಯ ಮಾಡಲು ಯಾರು ದಿವಾನರಾಗಿದ್ರಪ್ಪ ಅಂತಂದ್ರೆ ಶೇಷಾದ್ರಿ ಅಯ್ಯರ್. ಕೇಳಿದಿರಲ್ಲ, ಇವತ್ತು ಮೈಸೂರು ಸಂಸ್ಥಾನದಲ್ಲಿ ದಿವಾನರಾಗಿ ಸೇವೆಯನ್ನ ಸಲ್ಲಿಸಿರ್ತಕ್ಕಂಥವರಲ್ಲಿ
ಎರಡನೆಯವರು ಯಾರು? ಇವರನ್ನ ಆಧುನಿಕ ಬೆಂಗಳೂರಿನ ನಿರ್ಮಾಪಕ ಅಂತ ಹೇಳಿ ಕರಿತೀವಿ. ಒಬ್ಬ ಸಮರ್ಥ ವಕೀಲರು ಕೂಡ ಆಗಿದ್ರು ಮತ್ತು ಮೈಸೂರು ರಾಜ್ಯದ ಎರಡನೇ ದಿವಾನರು ಕೂಡ ಆಗಿದ್ರು. ಆ ಮೈಸೂರು ದಿವಾನರಾಗಿರ್ತಕ್ಕಂಥ ಶೇಷಾದ್ರಿ ಅಯ್ಯರವರ ಸಹಕಾರವನ್ನ ಪಡ್ಕೊಂಡ್ಬಿಟ್ಟು ಮೈಸೂರು ರಾಜ್ಯದ ಸರ್ವತೋಮುಖ ಅಭಿವೃದ್ಧಿಗೆ ಶ್ರಮಿಸಲು ಕಂಕಣಬದ್ಧರಾಗಿ ನಿಲ್ತಾರೆ. ಯಾರೋ ಯಾರೋ ಅರ್ಥ ಆಯ್ತಾ ಸರ್? ಯಾಕೆ ನೋಡ್ರಿ, ಇದ್ಯಾವುದೋ ಶೇಷಾದ್ರಿ ಅಯ್ಯರವರ ಸಹಕಾರವನ್ನ ಪಡೆದುಕೊಂಡ್ಬಿಟ್ಟು ಮೈಸೂರಿನ ಸರ್ವತೋಮುಖ ಅಭಿವೃದ್ಧಿಗಾಗಿ ಶ್ರಮಿಸ್ತಾರೆ. ಯಾರೋ? ರಾಜ ಒಡೆಯರಂತ. ಇಡೀ ಭರತ ಖಂಡದಲ್ಲಿನೇ ಯಾವ ಸಂಸ್ಥಾನವೂ ಕಾಣದೇ ಇರತಕ್ಕಂತ ಅಭಿವೃದ್ಧಿಯನ್ನ ಮಾಡಿಬಿಟ್ಟು ಒಂದು ಮೈಸೂರು ಸಂಸ್ಥಾನವನ್ನ ಮಾದರಿ ಸಂಸ್ಥಾನವನ್ನಾಗಿ ಏನ್ ಮಾಡ್ತಾರೆ? ಪರಿವರ್ತನೆ ಮಾಡಿದ ಹೆಗ್ಗಳಿಕೆ ಯಾರಿಗೆ ಸಲ್ತದಪ್ಪ ಅಂತಂದ್ರೆ ನಾಲ್ವಡಿ ಕೃಷ್ಣರಾಜ ಒಡೆಯರಿಗೆ ಸಲ್ತದೆ ಅಂತಕ್ಕಂಥದ್ದು ಬರ್ತದೆ. ಇವರು ತಮ್ಮ ಆಳ್ವಿಕೆ ಕಾಲದಲ್ಲಿ ಏನ್ ತಂದ್ರಪ್ಪ ಅಂತಂದ್ರೆ ಒಂದು ಅಸ್ತಿತ್ವಕ್ಕೆ ಒಂದು ಸಭೆಯನ್ನ ಜಾರಿಗೆ ತರ್ತಾರೆ. ತಮ್ಮ ಆಳ್ವಿಕೆ ಅವಧಿಯಲ್ಲಿ ತಂದ ಸಭೆ ಯಾವ್ದಪ್ಪ ಅಂದ್ರೆ ಪ್ರಜಾಪ್ರತಿನಿಧಿ ಸಭೆ. ನೋಡ್ರಿ, ನಾಲ್ವಡಿ ಕೃಷ್ಣರಾಜ ಒಡೆಯರು ತಮ್ಮ ಆಳ್ವಿಕೆ ಅವಧಿಯಲ್ಲಿ ಯಾವ ಸಭೆಯನ್ನ ಸ್ಥಾಪನೆ ಮಾಡ್ತಾರೆ? ಪ್ರಜಾಪ್ರತಿನಿಧಿ ಸಭೆ. ಎಷ್ಟರಲ್ಲಿ ಸ್ಥಾಪನೆ ಆಗುತ್ತಪ್ಪ ಅಂದ್ರೆ 1881ರಲ್ಲಿ ಸ್ಥಾಪನೆ ಆಗುತ್ತೆ. ಯಾವುದು? ಪ್ರಜಾಪ್ರತಿನಿಧಿ ಸಭೆ. ಇದನ್ನ ಏನ್ ಮಾಡ್ತಾರಪ್ಪ ಅಂತಂದ್ರೆ ಪ್ರಜಾಪ್ರತಿನಿಧಿ ಸಭೆಯನ್ನ ಜನಪ್ರತಿನಿಧಿ ಸಭೆಯನ್ನಾಗಿ ಪರಿವರ್ತನೆ ಮಾಡ್ತಾರೆ. ಯಾರು? ನಾಲ್ವಡಿ. ಮೊದಲು ಪ್ರಜಾಪ್ರತಿನಿಧಿ ಸಭೆಗೆ ಏನಾಗ್ತಿತ್ತು? ಆಮಂತ್ರಿತ ಸದಸ್ಯರು ಬರ್ತಾ ಇದ್ರು. ಅದನ್ನ ಏನ್ ಮಾಡಿದ್ರು? ಜನರಿಂದ ನೇರವಾಗಿ ಆಯ್ಕೆ ಮಾಡುವಂತೆ ಪರಿವರ್ತನೆಯನ್ನ ಮಾಡಿಬಿಟ್ಟು ಅದನ್ನ ಒಂದು ಶಾಸನಬದ್ಧ ಸಂಸ್ಥೆಯನ್ನಾಗಿ ನಿರ್ಮಾಣ ಮಾಡ್ತಾರೆ. ಯಾರಪ್ಪ ಅಂದ್ರೆ ನಾಲ್ವಡಿ ಕೃಷ್ಣರಾಜ ಒಡೆಯರ್. ಇದು ಪ್ರಜಾಪ್ರತಿನಿಧಿ ಸಭೆ ವರ್ಷದಲ್ಲಿ ಎಷ್ಟು ಬಾರಿ ಸಭೆ ನಡೆಸ್ತಾ ಇತ್ತು? 2 ಬಾರಿ ಸಭೆಯನ್ನ ನಡೆಸಲಾಗುತ್ತಿತ್ತು. ಒಂದನೇದು ಯಾವ ತಿಂಗಳಲ್ಲಿ? ಎರಡನೇದು ಇದರ ವಿಶೇಷತೆ ಏನು? ಜೂನ್ ತಿಂಗಳಲ್ಲಿ ಯಾಕೆ ನಡೆಸ್ತಾ ಇದ್ರಪ್ಪ ಅಂದ್ರೆ ನಾಲ್ವಡಿ ಕೃಷ್ಣರಾಜ ಒಡೆಯರ ಹುಟ್ಟುಹಬ್ಬ. ವರ್ತಂತಿ ಪದದ ಅರ್ಥ ಏನಪ್ಪ? ನಡೆಸ್ತಾ ಇದ್ರು. ಇನ್ನೊಂದು ಅಕ್ಟೋಬರ್ ತಿಂಗಳಲ್ಲಿ ಯಾವುದು? ದಸರಾ ಉತ್ಸವದಂದು ನಡೀತಾ ಇದೆ. ಈ ಸಭೆಯಲ್ಲಿ ಯಾವ ವಿಷಯದ ಬಗ್ಗೆ ಚರ್ಚೆ ನಡೀತಾ ಇತ್ತಪ್ಪ ಅಂತಂದ್ರೆ ವಾರ್ಷಿಕ ಆಯವ್ಯಯದ ಪರಿಶೀಲನೆ, ಪ್ರಶ್ನೋತ್ತರಗಳು, ತರಾವುಗಳನ್ನ ಮಂಡಿಸುವುದು ಮುಂತಾದ ವಿಚಾರಗಳಾಗಿ ಚರ್ಚೆ ಆಗ್ತಾ ಇತ್ತು. ಈ ಸಭೆಯಲ್ಲಿ ಇರುವಂತಹ ಜನರ ಸಂಖ್ಯೆ ಎಷ್ಟಿತ್ತು? 275 ಅನ್ನೋದು ಇತ್ತು ಅಂತಕ್ಕಂಥದ್ದನ್ನ ನೋಡಿದ್ವಿ. ಅರ್ಥ ಆಯ್ತಂದ್ರೆ ಪ್ರಜಾಪ್ರತಿನಿಧಿ ಸಭೆ ಎಷ್ಟರಲ್ಲಿ ಸ್ಥಾಪನೆ ಆಯ್ತು? 1881ರಲ್ಲಿ ಸ್ಥಾಪನೆ ಆಯ್ತು. ಇದನ್ನ ಏನಾಗಿ ಮಾಡಿದ್ರು? ಜನಪ್ರತಿನಿಧಿ ಸಭೆಯನ್ನಾಗಿ ಪರಿವರ್ತನೆ ಮಾಡಿಬಿಟ್ಟು ಒಂದು ಶಾಸನಬದ್ಧ ಸಂಸ್ಥೆಯನ್ನಾಗಿ 1923ರಲ್ಲಿ ಅಸ್ತಿತ್ವಕ್ಕೆ ತರ್ತಾರೆ ಅಂತಕ್ಕಂಥದ್ದು. ಇದರಲ್ಲಿ ಒಟ್ಟು 275 ಸದಸ್ಯರು ಇದ್ರು. ಇವರೆಲ್ಲರೂ ಕೂಡ ಜನರಿಂದ ಆಯ್ಕೆಯಾಗುವರು. ಅದು ಇಂದಿನ ವಿಧಾನಸಭೆಯನ್ನ ಹೋಲ್ತಾ ಇತ್ತು. ಅಂದಿನ ಪ್ರಜಾಪ್ರತಿನಿಧಿ ಸಭೆ ಇಂದಿನ ವಿಧಾನಸಭೆಯಾಗಿ ಕಾರ್ಯವನ್ನ ನಿರ್ವಹಿಸ್ತಾ ಇತ್ತು. ಮತ್ತೊಂದು ಸಭೆಯನ್ನ ಅಸ್ತಿತ್ವಕ್ಕೆ ತರ್ತಾರೆ. ಅದೇ ಯಾವುದು? ಸಭೆ. ಇದನ್ನ ಎಷ್ಟರಲ್ಲಿ ಸ್ಥಾಪನೆ ಮಾಡ್ತಾರೆ ನಾಲ್ವಡಿ ಕೃಷ್ಣರಾಜ ಒಡೆಯರು? 7ರಲ್ಲಿ ನ್ಯಾಯದಾಯಕ ಸಭೆಯನ್ನ ಸ್ಥಾಪನೆ. ಇದರಲ್ಲಿಂದ ಸದಸ್ಯರ ಸಂಖ್ಯೆ ಎಷ್ಟು? 50. ಇದರಲ್ಲಿ ಎಷ್ಟು ಮಂದಿ ಸದಸ್ಯರು ಜನರಿಂದ ಆಯ್ಕೆ ಆಗ್ತಾ ಇದ್ರು? 2 ಮಂದಿ. ಇದು ಯಾವ ರೀತಿ ಕಾರ್ಯನಿರ್ವಹಿಸ್ತಾ ಇತ್ತಪ್ಪ ಅಂದ್ರೆ ನಮ್ಮ ರಾಜ್ಯ ಶಾಸಕಾಂಗದ ಮೇಲ್ಮನೆಯಾಗಿರ್ತಕ್ಕಂಥ ವಿಧಾನ ಪರಿಷತ್ತಿನ ರೀತಿಯಲ್ಲಿ ಕಾರ್ಯವನ್ನ ನಿರ್ವಹಿಸ್ತಾ ಇತ್ತು. ಈ ಸಂಸ್ಥೆಯು ಕೂಡ ವರ್ಷದಲ್ಲಿ ಎಷ್ಟು ಬಾರಿ ಸಭೆ ನಡೆಸ್ತಾ ಇತ್ತು? 2 ಬಾರಿ. ಯಾವ್ಯಾವ ತಿಂಗಳಲ್ಲಿ ಸಭೆ ನಡೆಸ್ತಾ ಇತ್ತು? ಜೂನ್ ಮತ್ತು ಡಿಸೆಂಬರ್ ತಿಂಗಳಲ್ಲಿ ಸಭೆ. ಇದರ ಒಂದು ಸಭೆ ಎಲ್ಲಿ ಜರುಗ್ತಾ ಇತ್ತು? ಸಮಾವೇಶಗೊಳ್ತಾ. ಪ್ರಜಾಪ್ರತಿನಿಧಿ ಸಭೆಯಲ್ಲಿ ಮಂಡಿಸಿದ ವಿಷಯಗಳನ್ನ ಇಲ್ಲಿ ಬರ್ತಾ ಇತ್ತು. ಇದರಲ್ಲಿ ಏನ್ ಮಾಡ್ತಾ ಇದ್ರು? ಚರ್ಚೆ ಮಾಡ್ತಾ. ಆ 2 ಸಭೆಗಳ ಅನುಮತಿಯನ್ನ ಪಡೆದುಕೊಂಡ ಆದ್ಮೇಲೆ ಅದು ಕಾನೂನಾಗಿ ಏನ್ ಮಾಡ್ತಾ ಇತ್ತು?
ವರ ಬರ್ತಾ ಇತ್ತು ಅಂತಕ್ಕಂಥದ್ದು ಇಲ್ಲಿ ಬರ್ತದೆ. ಈ ಒಂದು ನ್ಯಾಯ ವಿಧಾಯಕ ಸಭೆಗೆ ಏನಿತ್ತಪ್ಪ ಅಂತಂದ್ರೆ ಖರ್ಚುಗಳನ್ನ ಕಡಿಮೆ ಮಾಡ್ತಕ್ಕಂಥ ಅಧಿಕಾರವು ಕೂಡ ಇತ್ತು ಅಂತ ನೋಡ್ರಿ. ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅಂತಕ್ಕಂಥವ್ರು ರಾಜಪ್ರಭುತ್ವದಲ್ಲಿದ್ರೂ ಕೂಡ ಪ್ರಜಾಪ್ರಭುತ್ವ ಮಾದರಿಯ ಆಡಳಿತ ವ್ಯವಸ್ಥೆಯನ್ನ ಸ್ವಾತಂತ್ರ್ಯ ಪೂರ್ವದಲ್ಲಿನೇ ಜಾರಿಗೆ ತಂದಿರ್ತಕ್ಕಂಥ ಒಬ್ಬ ಶ್ರೇಷ್ಠ ಮರೆಯಲಾಗದ ಮಹಾನುಭಾವ ಅಂತ ಹೇಳಿಬಿಟ್ಟು ಹೇಳಿದ್ರು. ವಿದ್ಯಾರ್ಥಿಗಳೇ, ಇವತ್ತು ಇಷ್ಟು ಅಂಶಗಳು ಸಾಕು. ಉಳಿದ ಅಂಶಗಳನ್ನ ಮುಂದಿನ ತರಗತಿಯಲ್ಲಿ ತಿಳ್ಕೊಂಡು ಇವತ್ತು ನಾವೇನೇನ್ ತಿಳ್ಕೊಂಡ್ವಿ? ನಾಲ್ವಡಿ ಕೃಷ್ಣರಾಜ ಒಡೆಯರ ಜೀವನ, ಮಾದರಿ ಮೈಸೂರು ಪ್ರಜಾಪ್ರತಿನಿಧಿ ಸಭೆಯ ವಿಶೇಷತೆ, ನ್ಯಾಯ ವಿಧಾಯಕ ಸಭೆಯ ವಿಶೇಷತೆ ಏನು ಅಂತ. ಈಗ ಒಬ್ಬೊಬ್ಬರೇ ಈ ಪದಗಳ ಅರ್ಥ ಏನೇನು ಅನ್ನೋದನ್ನ ಒಬ್ಬೊಬ್ಬರೇ ಹೇಳಬೇಕು. ಒಂದೊಂದು ತೆಗೆದುಕೊಳ್ರಿ, ಇದನ್ನ ಹಿಡ್ಕೊಂಡ್ಬಿಟ್ಟು ಇದನ್ನ ಹೇಳಬೇಕು. ನೋಡಿ, ನೆಕ್ಸ್ಟ್ ಏನಾಯ್ತು ಹೇಳಪ್ಪ? ಅಧಿಕಾರ ಮುಂದಾಳು ಕರಾವು ತೀರ್ಮಾನ. ಓಕೆ, ನೆಕ್ಸ್ಟ್ ವರ್ಧಂತಿ ಉಲ್ಲಾಸ ಮಕ್ಕಳ ವರ್ಗ ದೃಢ ನಿಶ್ಚಯ ಪ್ರಾಮಾಣಿಕವಾಗಿ ಶ್ರಮಿಸುವ ವ್ಯಕ್ತಿ. ನೆಕ್ಸ್ಟ್ ಉತ್ತಮ ವರ್ಷ ತದ್ಭವ ವರುಷ ಉತ್ತಮ ರಾಯ ತದ್ಭವ ರಾಜ ಉತ್ತಮ ಕಾರ್ಯ ತದ್ಭವ ಧ್ವಜ ತತ್ಸಮ ಕುಮಾರ ತದ್ಭವ ಕುಮಾರ ಉತ್ತಮ ದೃಷ್ಟಿ ತದ್ಭವ ದಿಕ್ಕಿ ಉತ್ತಮ ಕೀರ್ತಿ ತದ್ಭವ ಕೀರ್ತಿ. ನಾಲ್ವಡಿ ಕೃಷ್ಣರಾಜರು ಒಡೆಯರು ಯಾವಾಗ ಪಟ್ಟಾಭಿಷೇಕರಾದರು? ಹೇಳ್ರಿ. ನಾಲ್ವಡಿ ಕೃಷ್ಣರಾಜ ಒಡೆಯರು ಎಷ್ಟರಲ್ಲಿ ಪಟ್ಟಾಭಿಷೇಕರಾದರು? 1895. ನಾಲ್ವಡಿ ಕೃಷ್ಣರಾಜ ಒಡೆಯರು ಯಾವುದಕ್ಕೆ ಕಂಕಣಬದ್ಧರಾಗಿದ್ದರು? ಯಾವುದಕ್ಕೆ ಕಂಕಣಬದ್ಧರಾದ್ರು ಹೇಳಿ? ಮೈಸೂರು ರಾಜ್ಯದ ಸರ್ವತೋಮುಖ ಅಭಿವೃದ್ಧಿಗಾಗಿ ಕಂಕಣಬದ್ಧರಾದರು. ನೆಕ್ಸ್ಟ್, ನಾಲ್ವಡಿ ಕೃಷ್ಣರಾಜ ಒಡೆಯರ ತಾಯಿಯ ಹೆಸರೇನು? ವಾಣಿ ವಿಲಾಸ ಸಮಿತಿ. ಏನಾಗಿ ಕಾರ್ಯನಿರ್ವಹಿಸಿದರು? ಆಗಿ ಬರತಕ್ಕಂಥದ್ದು. ಇದುವರೆಗೂ ಎಲ್ಲ ಪಾಠವನ್ನ ಕೇಳಿದ್ದಕ್ಕೆ ತಮಗೆ ಪ್ರೀತಿಪೂರ್ವಕವಾದ ಧನ್ಯವಾದಗಳು.